ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ಇವತ್ತು ನಮ್ಮ ಜೊತೆ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗಸಾಧು ಅವರೊಬ್ರು ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಗುರುಗಳೇ ನಮಸ್ಕಾರ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಗುರುಗಳೇ, ತಮ್ಮ ಹೆಸರು? ನಾಗಸಾಧು ಬಾಬಾ ವಿಠಲ್ಗಿರಿ ಮಹಾರಾಜ್ ಅಂತ ಹೇಳಿ. ಗುರುಗಳೇ, ನೀವು ಕರ್ನಾಟಕದಲ್ಲಿ ಪ್ರಾಪರ್ ಆಗಿ ನಿಮ್ಮ ವಾಸಸ್ಥಳ ಎಲ್ಲಿ? ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಸಮೀಪದ ಬಂಟ್ವಾಳ ತಾಲೂಕಿನ ಬಡಗಬಿಲ್ಲೂರು ಅಂತ ಹೇಳುವ ಒಂದು ಪುಟ್ಟ ಗ್ರಾಮ ನನ್ನ ಜನ್ಮಭೂಮಿ. ನೀವು ದೀಕ್ಷೆಯನ್ನು ಪಡ್ಕೊಂಡು ಎಷ್ಟು ವರ್ಷಗಳಾಯ್ತು ಗುರುಗಳೇ? ನಾನು ದೀಕ್ಷೆ ಪಡ್ಕೊಂಡು 16 ವರ್ಷ ಆಯ್ತು. ಮೊಟ್ಟ ಮೊದಲಿಗೆ ಮಂಗಳೂರಿನ ನಮ್ಮ ಮೂಡುಬಿದ್ರೆ ಸಮೀಪದ ಕೋನಜಕಲ್ಲು ಸಿದ್ಧಾಶ್ರಮ, ಅಲ್ಲಿ ಬಾಬಾ ರಾಮ್ಜಿ ದಾಸ್ ಮಹಾರಾಜ್ ಅಂತ ಹೇಳಿ ಅವರ ಶಿಷ್ಯನಾಗಿ ನನ್ನನ್ನು 16 ವರ್ಷದ ಮುಂಚೆ ಕೋನಜಕಲ್ಲಲ್ಲಿ ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಿದ್ದೆ. ನಿಮ್ಮ ಬಾಲ್ಯದ ಬಗ್ಗೆ ಹೇಳೋದಾದ್ರೆ ಗುರುಗಳೇ? ಬಾಲ್ಯದಲ್ಲಿ ನಾನು ಒಂದು ಬಿಲ್ಲವ ಸಮಾಜಕ್ಕೆ ಸೇರಿದವ. ಅದರ ನಂತರ ನನ್ನ ವಿದ್ಯಾಭ್ಯಾಸ ಪ್ರಾಥಮಿಕ ಶಿಕ್ಷಣ ನನ್ನದು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬಡಗಬೆಳ್ಳೂರು ಇಲ್ಲಿ ನಡೆಯಿತು. ತದನಂತರ ಪ್ರೌಢ ಶಿಕ್ಷಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಂಟ್ವಾಳ ತಾಲೂಕಿನ ಬೆಂಜನ ಪದವಿನಲ್ಲಿ ನಡೆಯಿತು. ತದನಂತರ 3 ವರ್ಷ ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮುಕ್ತ ವಿದ್ಯಾನಿಲಯದಲ್ಲಿ ಕರೆಸ್ಪಾಂಡೆನ್ಸ್ ಮಾಡಿ ಬಿಕಾಂ ಪದವಿಯನ್ನು ಪಡೆದಿದ್ದೇನೆ. ಇಷ್ಟೆಲ್ಲ ಓದ್ಕೊಂಡಿದ್ರಿ ಗುರುಗಳೇ, ಎಲ್ಲವೂ ಇತ್ತು ಜೀವನದಲ್ಲಿ. ಆದ್ರೆ ಅವೆಲ್ಲವನ್ನ ಬಿಟ್ಟು ಈ ಒಂದು ದೀಕ್ಷೆಯನ್ನ ಪಡಿಬೇಕು ಅಂತ ಯಾಕೆ ಅನ್ನಿಸ್ತು? ಎಲ್ಲವನ್ನ ಬಿಟ್ಟು ಅದಕ್ಕೆ 2 ಕಾರಣ ಇದೆ ನನ್ನ ಬಳಿ. ಒಂದು, ನಮ್ಮ ಒಂದು ಹುಟ್ಟುವಾಗ ನಮ್ಮ ವಿಧಿ ಅಂತ ಒಂದಿರುತ್ತೆ. ಅದು ತನ್ನಷ್ಟಕ್ಕೆ ಕಾಲ ಬಂದಾಗ ತನ್ನ ಏನು ಗುರಿ ಇರುತ್ತೆ ಆ ಕಡೆ ತನ್ನನ್ನು ತಾನಾಗಿ ಹೇಳ್ಕೊಂಡು ಹೋಗುತ್ತೆ. ಅದು ಭಗವಂತನ ಶಕ್ತಿ. ಇನ್ನೊಂದು ಜ್ಞಾನ. ಅಜ್ಞಾನದಲ್ಲಿ ದೃಷ್ಟಿಯಲ್ಲಿ ನೋಡ್ಬೇಕಾದ್ರೆ ಈ ಧನ ಮತ್ತೆ ವೈಭೋಗ ಯಾವತ್ತು ಜೀವನದಲ್ಲಿ ಸುಖ ಶಾಂತಿಯನ್ನು ತರಲ್ಲ. ನಾವೆಷ್ಟು ತ್ಯಾಗ ಮಾಡ್ತೇವೆ, ಶರೀರನೂ ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗ್ಬೇಕಾಗತ್ತೆ. ಆಗಿರುವಾಗ ಕೊನೆಗೆ ಉಳಿಯುವುದು ಯಾವುದು ಅಂತ ಹೇಳಿದ್ರೆ ಆತ್ಮ ಮಾತ್ರ. ಆತ್ಮ ಪರಮಾತ್ಮನಿಗೆ ಸೇರಿದ ಸ್ವತ್ತು. ಆಗಿರುವಾಗ ಈ ಧನ ವೈಭೋಗದಲ್ಲಿ, ಆಡಂಬರದ ಜೀವನದಲ್ಲಿ ಯಾವುದೇ ಸುಖ ಶಾಂತಿ ಇಲ್ಲ. ಆಧ್ಯಾತ್ಮವೇ ಸತ್ಯ. ಆ ಭಕ್ತಿಯ ಮಾರ್ಗವೇ ನಮಗೆ ಮುಕ್ತಿಯನ್ನು ಕೊಡುವಂತ, ಆನಂದವನ್ನು ಪರಮಾನಂದವನ್ನು ಕೊಡುವಂತ ಒಂದು ದಾರಿ. ಆದ ಕಾರಣ ಆ ಮುಕ್ತಿಯ ಪಥದಲ್ಲಿ ಹೋದ್ರೇನೆ ನನಗೆ ನನ್ನ ಜೀವನಕ್ಕೆ ಒಂದು ಏನಾದರೂ ಭಗವಂತನ ಸನ್ನಿಧಾನ ದೊರಕಬಹುದು ಅಂತ ಒಂದು ಆಸೆಯಿಂದ ಆ ಒಂದು ಭಕ್ತಿಯ ಮಾರ್ಗದ ಮೂಲಕ ನನ್ನ ಜೀವನ ನಡೆಸಲಿಕ್ಕೆ ನಾನು ಇಷ್ಟಪಟ್ಟು ಬಂದೆ. ದೀಕ್ಷೆ ಪಡೆಯುವಂತಹ ಪ್ರಕ್ರಿಯೆ ಹೇಗಿರುತ್ತೆ? ದೀಕ್ಷೆ ಪಡೆಯುವಂಥದ್ದು ಬಹಳ ಕಠಿಣ ಇರುತ್ತೆ, ಹಲವಾರು ವರ್ಷಗಳ ಕಾಲ ಹಲವಾರು ಪರೀಕ್ಷೆಗಳಿರುತ್ತೆ ಅನ್ನುವಂಥದ್ದನ್ನೆಲ್ಲ ಹೇಳ್ತಾರೆ. ಹೇಗಿರುತ್ತೆ ಗುರುಗಳೇ? ನಾಗಸಾಧು ದೀಕ್ಷೆ ಪಡಿಬೇಕಾದ್ರೆ 12 ವರ್ಷ ಗುರುವಿನ ಸೇವೆ ಮಾಡಬೇಕಾಗುತ್ತೆ. 3 ವರ್ಷಗಳ ಅಂತರದಲ್ಲಿ ಪ್ರಾಥಮಿಕವಾಗಿ ನಮ್ಮನ್ನು ಬ್ರಹ್ಮಚಾರಿ ಅಂತ 3 ವರ್ಷ ಸ್ವೀಕಾರ ಮಾಡುತ್ತಾರೆ. ತದನಂತರ 3 ವರ್ಷಗಳ ನಂತರ ಮಹಾಪುರುಷ ಅಂತ ಹೇಳಿಕೊಂಡು ಅಲ್ಲಿಗೆ 6 ವರ್ಷ ಆಗುತ್ತೆ. ಅದರ ನಂತರ 3 ವರ್ಷ ಸನ್ಯಾಸಿ ಅಂತ ಹೇಳಿಕೊಂಡು ದಂಡಿ ಸನ್ಯಾಸಿ ಕೊಟ್ಟು ನಮ್ಮನ್ನು ಸನ್ಯಾಸಿಗಳನ್ನಾಗಿ ಮಾಡ್ತಾರೆ. ಅದರ ನಂತರ 12ನೇ ವರ್ಷಕ್ಕೆ ಗಂಗಾ ನದಿಯಲ್ಲಿ ನಮ್ಮ ದಂಡಿಗಳನ್ನೆಲ್ಲ ಗಂಗಾ ಮಾತೆಯ ಮಡಿಲಲ್ಲಿ ಬಿಟ್ಟು ಉತ್ತರಾಖಂಡದ ಪರ್ವತಗಳಲ್ಲಿ ಭಜನೆ ಮಾಡಲಿಕ್ಕೆ, ನಮ್ಮನ್ನು ಸಾಧನೆ ಮಾಡಲಿಕ್ಕೆ, ತಪಸ್ಸು ಮಾಡಲಿಕ್ಕೆ ನಮ್ಮ ಗುರುಗಳು ನಮಗೆ ನಾಗ ದೀಕ್ಷೆ ಕೊಟ್ಟು ನಮ್ಮನ್ನು ಪರ್ವತದಲ್ಲಿ ಮೇಲೆ ಹತ್ತಿ ನಮಗೆ ಅಲ್ಲಿ ಗುಹೆಗಳಲ್ಲಿ ತಪಸ್ಸು ಮಾಡಲಿಕ್ಕೆ ನಮಗೆ ಗುರುಗಳ ಮಾರ್ಗದರ್ಶನ ನೀಡ್ತಾರೆ. ಅದರ ನಂತರನೇ ನಾವು ನಾಗಸಾಧುಗಳು ಅಂತ ಬರುವುದು. ನಾವು ಗುರುಗಳೇ, ಈ ಮಹಾಕುಂಭ ಮೇಳ ಆದ ನಂತರ ಮತ್ತೆ ನೀವು ಎಲ್ಲಿಗೆ ಹೋಗ್ತೀರಾ? ನಾನು ನನ್ನ ಆಶ್ರಮ ಇರುವುದು ಹರಿಯಾಣದ ಜಿಂದ್ ಜಿಲ್ಲೆಯಲ್ಲಿ. ನಾನು ನನ್ನ ಕಲ್ಪವಾಸ ಮುಗಿಸಿದ ನಂತರ ನಾನು ನನ್ನ ಸ್ವಂತ ಆಶ್ರಮದ ಕಡೆ ನಾನು ಹೋಗ್ತಾ ಇದ್ದೇನೆ. ಸಾಧನಾ ಆಶ್ರಮದ ಕಡೆ ಹರಿಯಾಣದಲ್ಲಿ ಜಿಂದ್ ಜಿಲ್ಲೆಯಲ್ಲಿ. ಗುರುಗಳೇ, 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ. ಬಹಳಷ್ಟು ಮಂದಿ ಭಕ್ತಿಯಿಂದ ಬರ್ತಾರೆ, ಇನ್ನೊಂದಷ್ಟು ಜನ ಸೆಲ್ಫಿ ವಿಡಿಯೋ ಅವುಗಳಿಗೋಸ್ಕರ ಬರುವಂತಹವರು ಇದ್ದಾರೆ. ನಿಮ್ಮ ಪ್ರಕಾರ ಈ ಮಹಾಕುಂಭ ಮೇಳಕ್ಕೆ ಯಾಕೆ ಬರಬೇಕು? ಮಹಾಕುಂಭ ಮೇಳಕ್ಕೆ ಯಾಕೆ ಬರಬೇಕು ಅಂತ ಕೇಳಿದ್ರೆ, ಇದೊಂದು ಜೀವನದಲ್ಲಿ ಅದ್ಭುತವಾದಂತಹ ಒಂದು ಅಮೃತ ಕ್ಷಣ. ಇದು
144 ವರ್ಷಗಳ ನಂತರ ಬಂದಂತಹ ಈ ಮಹಾಕುಂಭ ಮೇಳ ನಾ ಭೂತೋ ನಾ ಭವಿಷ್ಯತಿ, ಇದಕ್ಕಿಂತ ಮುಂಚೆ ಹುಟ್ಟಿದವರಿಗೆ ಈ ಒಂದು ಅವಕಾಶ ಸಿಕ್ಕಿದೆಯಾ ಇಲ್ವೋ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ 144 ವರ್ಷಗಳ ಸುದೀರ್ಘ ಒಂದು ವಯಸ್ಸನ್ನು ಪಡ್ಕೊಂಡು ಭಗವಂತನಿಂದ ಬದುಕುವುದು ತುಂಬಾ ಕಷ್ಟದ, ತುಂಬಾ ವಿರಳ. ಆದ ಕಾರಣ ಇನ್ನು ಮುಂದಿನವರಿಗೆ ಸಿಗ್ತದ ಇಲ್ವೋ ಆ ಕಡೆ ಗೊತ್ತಿಲ್ಲ. ಆದ ಕಾರಣ ಇದು ನಾ ಭೂತೋ ನಾ ಭವಿಷ್ಯತಿ, ಏನೋ ನಾವು ಪುಣ್ಯ ಮಾಡಿದ್ದೇವೆ, ನಮಗೆ ನಮ್ಮ ಜೀವಿತದ ಈ ಅವಧಿಯಲ್ಲಿ ನಮಗೆ ಇದನ್ನು ಕಾಣುವಂತಹ ಒಂದು ಸೌಭಾಗ್ಯ ಭಗವಂತ ಕೊಟ್ಟಿದ್ದಾನೆ. ಸಂಗಮ ಅಂತ ಹೇಳಿದ್ರೆ ಇಲ್ಲಿ ತಾಯಿಯ ಮನೆಗೆ ಹೇಗೆ ಮಕ್ಕಳು ತನ್ನ ತಾಯಿಯ ಮಡಿಲಿಗೆ ಹೇಗೆ ವರ್ಷಕ್ಕೊಮ್ಮೆ ಬರ್ತಾರೆ ಮಕ್ಕಳು, ಹಾಗೆ 14 ವರ್ಷಕ್ಕೆ 12 ವರ್ಷಕ್ಕೆ ಬರುವಂತಹ ಮಹಾಕುಂಭ ಮೇಳದಲ್ಲಿ ಗಂಗಾ, ಜಮುನಾ, ಸರಸ್ವತಿ ಎನ್ನುವಂತಹ ದೇವ ನದಿಗಳು ತಮ್ಮ ತಾಯಿಯ ಎನ್ನುವಂತಹ ಗರ್ಭಕ್ಕೆ ವಾಪಸ್ ತವರು ಮನೆಗೆ ಬರುವಂತಹ ಒಂದು ತಾಯಿಯ ಮಡಿಲಿನ ತರ ಸಂಗಮ. ಇಲ್ಲೆಲ್ಲರೂ ಸಂಗಮ ಆಗ್ತಾರೆ. ಇಲ್ಲಿ ಗುರು ಶಿಷ್ಯರ ಸಂಗಮ ಆಗುತ್ತೆ, ಪ್ರಕೃತಿ ಪುರುಷರ ಸಂಗಮ ಆಗುತ್ತೆ, ಶಿವಶಕ್ತಿಗಳ ಸಂಗಮ ಆಗುತ್ತೆ. ಎಲ್ಲ ತಾಯಿಯ ಮಕ್ಕಳ, ಎಲ್ಲರ ಪಶು ಪಕ್ಷಿಗಳ, ಗಿಡ ಮರಗಳ ಎಲ್ಲವೂ ಇಲ್ಲಿ ಸಂಭ್ರಮದ ಒಂದು ಮನೆ ಮಾತಾಡಿದೆ. ಹಾಗಿರುವಾಗ ಈ ಒಂದು ಅದ್ಭುತ ಕ್ಷಣಗಳಲ್ಲಿ ಭಾಗಿಯಾಗಿ ನಮ್ಮ ಧರ್ಮ ಏನು ಹೇಳುತ್ತೆ, ನಮ್ಮ ಗುರು ಹಿರಿಯರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ತ್ರಿವೇಣಿಯ ಸ್ನಾನದಲ್ಲಿ ಮಾಡಿದರೆ ಮಿಂದೆದ್ದರೆ ನಾಮ ಈ ಶರೀರ ಮಾಡಿದಂತಹ ಅದರಲ್ಲಿರುವಂತಹ ಕರ್ಮ ಪಾಪ ಕರ್ಮಗಳೆಲ್ಲ ನಶಿಸಿ ನಮಗೆ ಪುಣ್ಯ ಪ್ರಾಪ್ತಿಯಾಗಿ ನಮ್ಮ ಮುಂದಿನ ದಾರ ಸುಗಮ ಆಗುತ್ತೆ ಅಂತ ಹೇಳಿ ನಮ್ಮ ಸನಾತನದ ನಂಬಿಕೆ. ಹಾಗಿರುವಾಗ ಅದರ ಆಚರಣೆಯ ಪ್ರಕಾರ ಎಲ್ಲರೂ ಇಲ್ಲಿ ತಮ್ಮ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕೆ, ಅದರಲ್ಲಿ ಒಂದು ಮುಕ್ತಿಯನ್ನು ಪಡೆಯಲಿಕ್ಕೆ ಗುರು ಹಿರಿಯರಿಂದ, ಋಷಿ ಪರಂಪರೆಯಿಂದ ನಡೆದು ಬಂದಂತಹ ಈ ನಂಬಿಕೆ, ಅದರ ಜೊತೆ ನಾವು ಹೆಜ್ಜೆಗಳನ್ನು ಇಟ್ಟು ನಾವು ಸಹ ಈ ಒಂದು ಕಾಲಘಟ್ಟದಲ್ಲಿ ಕುಂಭಮೇಳಕ್ಕೆ ಬಂದು ಇದನ್ನು ನಾವು ಸಡಗರದಿಂದ ಆಚರಿಸುವುದು ಇದು ಸನಾತನ ಧರ್ಮದ ಶ್ರೇಷ್ಠವಾದಂತಹ ಒಂದು ಹಬ್ಬ ಅಂತ ಹೇಳ್ಬಹುದು. ಯಾಕಂದ್ರೆ ಇತರ ಧರ್ಮಗಳಲ್ಲಿ ಆದರೆ ಈ ಒಂದು ಅವರವರ ಧರ್ಮದಲ್ಲಿ ಇದು ರಕ್ತದ ಓಕಳಿ ಹರಿಯುತ್ತಿತ್ತು. ಇಲ್ಲಿ ಕೋಳಿಗಳು ಅಥವಾ ಕುರಿಗಳು, ಏನೇನೋ ಗೋಮಾತೆ ಇಂಥವುಗಳೆಲ್ಲ ರಕ್ತದ ಓಕಳಿಯಲ್ಲಿ ಹೋಗ್ತಿದ್ವು. ಆದ್ರೆ ಇದು ಸನಾತನ, ಇಲ್ಲಿ ಹಿಂಸೆಗಳಿಗೆ ಅವಕಾಶ ಇಲ್ಲ. ಇದು ಅಹಿಂಸೋ ಪರಮೋ ಧರ್ಮ ಮತ್ತೆ ಸೇವಾಹಿ ಪರಮೋ ಧರ್ಮ ಎನ್ನುವಂತ ಗಾಢವಾದ ನಂಬಿಕೆಯನ್ನು ಇಟ್ಕೊಂಡು ನಡೆಯುವಂತ ಧರ್ಮ. ವಿಶ್ವದ ಕಲ್ಯಾಣ, ವಿಶ್ವದ ಶಾಂತಿಯನ್ನು ಬಯಸುವ, ಲೋಕ ಸಮಸ್ತ ಸುಖಿನೋ ಭವಂತು, ಎಲ್ಲರದ್ದು ಒಳ್ಳೆತನವನ್ನು, ಕಲ್ಯಾಣವನ್ನು ಬಯಸುವ ಧರ್ಮ ನಮ್ಮದು. ಇಲ್ಲಿ ಯಾವುದೇ ಹಿಂಸೆ ಇಲ್ಲ. ಇಲ್ಲಿ ಎಲ್ಲ ಹೋಮ ಹವನ, ರಾಮಕಥೆ, ಕೃಷ್ಣ ಕಥೆ, ರಾಮಲೀಲಾ, ಹರಿಕಥೆ, ಮಂತ್ರ, ವೇದ, ಘೋಷ, ಉಪನಿಷತ್ ಇಂಥದ್ದೇ ಎಲ್ಲ ಇಲ್ಲಿ ಭಾಗವತ ಮುಂತಾದ ಆಧ್ಯಾತ್ಮಿಕ ಒಂದು ಇದಕ್ಕೆ ಮಾತ್ರ ಅವಕಾಶ. ಇದರಲ್ಲಿ ಇಲ್ಲಿ ಹಿಂಸೆ ಇಲ್ಲ. ಎಲ್ಲಿ ಹಿಂಸೆ ಇಲ್ವೋ ಅಲ್ಲಿ ಅದೇ ಭಗವಂತನ ಸನ್ನಿಧಾನ. ಎಲ್ಲಿ ಹಿಂಸೆ ಇರುತ್ತೋ ಅದು ಧರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಹಿಂಸೆ ಪರಮೋ ಧರ್ಮ, ಅಷ್ಟೇ ಹೇಳಬಲ್ಲೆ ನಾನು. ಗುರುಗಳೇ, ನಾವು ನಮ್ಮ ಇತಿಹಾಸವನ್ನ ಒಂದು ಬಾರಿ ತಿರುಗಿ ನೋಡಿದ್ರೆ ನಾಗಾ ಸಾಧುಗಳು ಈ ಸನಾತನ ಧರ್ಮದ ಮೇಲೆ ಆಕ್ರಮಣಗಳಾದಾಗ ಅವರೆಲ್ಲರನ್ನ ಕೂಡ ಹೊಡೆದೋಡಿಸಿದ್ದಾರೆ. ಆದ್ರೆ ಈಗ ಸನಾತನ ಧರ್ಮದ ಮೇಲೆ ಮತ್ತೆ ಆಕ್ರಮಣಗಳು ನಡೀತಾ ಇದೆ. ಆದ್ರೆ ನಮಗೆ ಅಂತಹ ಒಂದು ಇದು ಕಾಣಿಸ್ತಾ ಇಲ್ಲ. ಯಾಕೆ ಸಾಧು ಸಂತರು ಯಾಕೆ ಮತ್ತೆ ಒಟ್ಟುಗೂಡಿ ಬರ್ತಾ ಇಲ್ಲ? ಅಂದ್ರೆ ಅದಕ್ಕೆ ಯಾರಾದ್ರೂ ಕರೆ ಕೊಡಬೇಕು ಅನ್ನುವಂಥದ್ದು ಏನಾದ್ರೂ ಇದೆಯಾ? ನೋಡಿ, ಇವಾಗ ಎಲ್ಲ ರಾಜಕೀಯ ನಡೀತಾ ಇದೆ. ಇಲ್ಲಿ ನಮ್ಮ ಪಾತ್ರ, ಸಾಧುಗಳ ಪಾತ್ರ ಯಾವುದೂ ಇಲ್ಲ. ಯಾಕಂದ್ರೆ ಇಲ್ಲಿ ಈ ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಪ್ರಜಾಪ್ರಭುತ್ವವನ್ನು ನಡೆಸುವವರು ರಾಜಕಾರಣಿಗಳು. ಅವರು ಧರ್ಮವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯವರೆಗೆ ರಾಜಕಾರಣದ ಮುಖಾಂತರ ಈ ಸಂಸಾರ ನಡೀತದೆ ಅಲ್ಲಿವರೆಗೆ ರಾಜಕೀಯ, ಯಾಕಂದ್ರೆ ರಾಜಕೀಯ ಶಕ್ತಿಯಿಂದಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೆಯುವುದು. ನಮ್ಮದು ಆಧ್ಯಾತ್ಮ, ನಮ್ಮ ಧರ್ಮಕ್ಕೆ ಹಾನಿ ಆದರೆ ನಾವು ರಾಜಕೀಯದವರನ್ನು ನೋಡುವುದಿಲ್ಲ. ನಾವು ಹಿಂದೆ ಮೊಘಲರನ್ನು ಎದುರಿಸಿದ್ದೇವೆ, ಇನ್ನು ಮುಂದೆ ಎದುರಿಸ್ತೇವೆ. ನಾಗಾ ಸಾಧುಗಳು ಯಾವಾಗಲೂ ಧರ್ಮ ರಕ್ಷಣೆಗೆ ಸದಾ ಕಾಲ ಅವರು ಕಟಿಬದ್ಧರಾಗಿರ್ತಾರೆ. ನಮಗೆ ಶಂಕರಾಚಾರ್ಯ ಪರಂಪರೆ ಇದನ್ನು ಕಲಿಸಿದ್ದೆ. ಇದನ್ನೇ ನಾವು ರಾಜಕೀಯದವರು ಎಲ್ಲಿವರೆಗೆ ಅವರು ಇದಕ್ಕೆ ಅವಕಾಶ ಕೊಡಲ್ಲ ಅಲ್ಲಿವರೆಗೆ ನಮಗೇನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ರಾಜಕೀಯ ನಮಗೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಅಂತ ವ್ಯವಸ್ಥೆ ಇದೆ. ಇದರ ಇತಿಮಿತಿಯಲ್ಲೇ ಎಲ್ಲ ಅದರದ್ದು ನಿವಾರಣೆ ಆಗುತ್ತೆ. ಅದರಿಂದ ಅತೀತವಾಗಿ ಧರ್ಮದ ವಿಷಯಕ್ಕೆ ಬಂದಾಗ ನಾಗಾ ಸಾಧುಗಳು ಬರ್ತಾರೆ, ಒಗ್ಗಟ್ಟಾಗುತ್ತಾರೆ. ನಾವು ಒಗ್ಗಟ್ಟಿದ್ದೇವೆ. ಗುರುಗಳೇ, 15 ನಿಮಿಷ ಕೊಡಿ, ಸನಾತನ ಧರ್ಮವನ್ನ ನಾಶ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಗುರುಗಳೇ? ಸನಾತನ ಅನ್ನುವಂಥದ್ದು ಅದು ನಾಶ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಅದು ಶಾಶ್ವತ. ಎಲ್ಲಿ ಯಾರು ನಾಶ ಮಾಡ್ತೇನೆ ಅಂತ ಹೇಳ್ತಾರೆ ಅವರು ಬಾಯಿ ಮಾತಿನಲ್ಲಿ ಲೋಕಮುಖದ ಇದರಲ್ಲಿ ಹೇಳ್ಬಹುದು ಮಾಡ್ತೇನೆ ಅಂತ ಹೇಳಿ. ಆದರೆ ಅವರದ್ದು ಮನೆಯಲ್ಲಿ ಜೀವನ ಪದ್ಧತಿ ಸನಾತನವೇ ಇರುತ್ತದೆ. ಎಲ್ಲಿ ಪ್ರೀತಿ ಇರುತ್ತೆ ಅದು ಸನಾತನ. ಸನಾತನ ಅನ್ನುವಂಥದ್ದನ್ನು ಯಾರು ಹುಟ್ಟು ಹಾಕಿಲ್ಲ, ಅದಕ್ಕೆ ಹುಟ್ಟಿಲ್ಲ, ಅದಕ್ಕೆ ಸಾವು ಇಲ್ಲ. ಸನಾತನ ಎನ್ನುವಂಥದ್ದು ನಿತ್ಯ ಶಾಶ್ವತ. ಅದನ್ನು ಯಾರದು ಸೂರ್ಯನ ಹಾಗೆ, ಅದನ್ನು ಯಾರಿಗೂ ಅದನ್ನು ನಂದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬರೀ ಒಂದು ಬಾಯಿ ಮಾತಿಗೆ, ಒಂದು
ಮತ್ಸರದಿಂದ ಹೇಳಿರ್ಬಹುದು, ಆದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಈ ಭೂಮಿ ಉಳಿಬೇಕಾದ್ರೆ ಧರ್ಮ ಉಳಿಬೇಕು. ಧರ್ಮ ಎಲ್ಲಿದಿಂದ ಅಂತ ಹೇಳಿದ್ರೆ ಸನಾತನದಲ್ಲಿ ಮಾತ್ರ ಇರುವುದು. ಯಾಕಂದ್ರೆ ಲೋಕದರನ್ನು ಎಲ್ಲರನ್ನು ಪ್ರೀತಿ ಮಾಡುವಂತದ್ದು ಸನಾತನ. ಭೇದ ಮಾಡುವುದು, ಇವರು ನಮ್ಮವರಲ್ಲ, ಅವರು ಇವರು ಅಂತ ಹೇಳುವುದಲ್ಲ. ಸನಾತನ ಅಂದ್ರೆ ವಸುದೈವ ಕುಟುಂಬಕಂ, ಅದು ಎಲ್ಲರನ್ನು ಒಂದು ಮಾಡುತ್ತೆ. ಎಲ್ಲಿ ಪ್ರೀತಿ ಇರುತ್ತೆ, ಎಲ್ಲಿ ಪರಿಶುದ್ಧತೆ ಇರುತ್ತೆ, ಎಲ್ಲಿ ಪವಿತ್ರತೆ ಇರುತ್ತೆ, ಅಲ್ಲಿ ಸನಾತನ ದೇವರು ಇರ್ತಾರೆ. ಅದು ವಿಶ್ವಾಸ. ಸನಾತನವನ್ನು ನಾಶ ಮಾಡ್ಲಿಕ್ಕೆ ಯಾವಾಗಲೂ ಸಾಧ್ಯ ಇಲ್ಲ. ಸೂರ್ಯಚಂದ್ರ ಇರುವವರೆಗೆ ಸನಾತನ ಇದ್ದೇ ಇರುತ್ತದೆ. ಗುರುಗಳೇ, ನೀವು ಹೇಳಿದ್ರೆ ಅಮೃತ ಸ್ನಾನವನ್ನ ಮಾಡಿದ್ರೆ ನಾವು ಮಾಡಿರುವಂತಹ ಪಾಪ ಎಲ್ಲ ಕಳೆದು ಹೋಗುತ್ತೆ ಅಂತ. ಬಹಳಷ್ಟು ಜನ ಗೊತ್ತಿದ್ದು ಪಾಪಗಳನ್ನ ಮಾಡಿರ್ತಾರೆ. ಅಂತವ್ರು ಬಂದು ಮಿಂದೆದ್ರೆ ಆ ಪಾಪಗಳ ಪರಿಹಾರ ಆಗುತ್ತಾ, ಅಥವಾ ಅಲ್ಲಿ ಅಮೃತ ಸ್ನಾನವನ್ನ ಮಾಡುವಾಗ ಆ ಪ್ರಕ್ರಿಯೆ ಹೇಗಿರುತ್ತೆ? ಅದ್ರ ಇಲ್ಲಿ ನಾವು ತಿಳಿಯದೆ ಮಾಡಿದಂತ ಕರ್ಮಗಳಿಗೆ ಭಗವಂತನ ಬಳಿ ಕ್ಷಮೆ ಇದೆ. ನಾವು ತಿಳಿಯದೆ ಮಾಡಿದಕ್ಕೆ ಭಗವಂತನ ಕಡೆ ಕ್ಷಮೆ ಇದೆ. ನಾವು ಬೇಕು ಅಂತ ಒಬ್ಬರಿಗೆ ಅನ್ಯಾಯ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಯಾವುದೂ ಇಲ್ಲ. ಅದು ನಮ್ಮ ಕರ್ಮ ಆಗಿ ನಮ್ಮ ಬೆನ್ನ ಹಿಂದೆ ಪಾಪದ ಆಗಿ ನಮ್ಮನ್ನು ಬೆನ್ನತ್ತದೆ. ಆದ್ರೆ ಭಗವಂತನಿಗೆ ಒಂದು ವಿಶೇಷವಾದ ಶಕ್ತಿ ಇರುತ್ತದೆ. ಭಗವಂತನ ನಾವು ತಿಳಿಯದೆಯೂ ಮಾಡಿದ್ರು ಭಗವಂತನಿಗೆ ವಿಶೇಷವಾದ ಶಕ್ತಿ ಇದೆ. ಒಂದು ಭಕ್ತನನ್ನು ಕ್ಷಮಿಸಿ ಅವನನ್ನು ಉದ್ಧಾರ ಮಾಡ್ಲಿಕ್ಕೆ ಅದು ಭಗವಂತನಿಗೆ ಶಕ್ತಿ ಇದೆ. ಅಷ್ಟು ಪ್ರಬಲವಾಗಿ ನಮ್ಮ ಭಕ್ತಿ ಆ ಭಗವಂತನ ಮೇಲೆ ಇದ್ರೆ ಮಾತ್ರ ಭಗವಂತನ ಆ ಒಂದು ದಿವ್ಯ ಒಂದು ಅನುಗ್ರಹವನ್ನು ನಾವು ಪಡೆದು ನಾವು ಅದರಿಂದಲೂ ಮುಕ್ತ ಆಗ್ಲಿಕ್ಕೆ ನಾವು ಪ್ರಯತ್ನ ಪಡಬಹುದು. ಅದರಲ್ಲಿ ಎಲ್ಲರಿಗೂ ಅದರಲ್ಲಿ ಮುಕ್ತ ಆಗ್ಬಹುದು. ಭಗವಂತನ ಆಶೀರ್ವಾದ ಅನುಗ್ರಹ ಮುಖ್ಯ ಅದರಲ್ಲಿ. ಗುರುಗಳೇ, ಈ ಒಂದು ಪ್ರಯಾಗ್ರಾಜ್ ಸಾಧು ಸಂತರ, ನಾಗಾ ಸಾಧುಗಳ, ಅಘೋರಿಗಳ ಎಲ್ಲರೊಂದು ಸಂಗಮಕ್ಕೆ ಸಾಕ್ಷಿ ಆಗಿದೆ. ಇಂಥ ಒಂದು ಧಾರ್ಮಿಕ ಸಮ್ಮೇಳನವನ್ನ, ಇಂಥ ಒಂದು ಆಧ್ಯಾತ್ಮಿಕ ವಿಸ್ಮಯಕ್ಕೆ ಸಾಕ್ಷಿ ಆಗ್ತಾ ಇರುವಂತಹ ಈ ಮಹಾಕುಂಭ ಮೇಳವನ್ನ ಒಂದ್ ರೀತಿ ರಾಜಕೀಯವಾಗಿ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಗಂಗಾ ನದಿಯಲ್ಲಿ ಮಿಂದೆದ್ರೆ ಪಾಪ ಪರಿಹಾರ ಆಗುತ್ತಾ, ಬಡತನ ನಿರ್ಮೂಲನೆ ಆಗುತ್ತೆ, ಈ ರೀತಿಯಾದಂತಹ ಮಾತುಗಳೆಲ್ಲ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಗುರುಗಳೇ? ಈಗ ಹಿಂದುತ್ವಕ್ಕೆ ಒಂದು ಪೂರಕವಾಗಿರುವಂತಹ ಮೋದಿ ಅವರಾಗ್ಲಿ, ಯೋಗಿ ಆದಿತ್ಯನಾಥ್ ಅವರಾಗ್ಲಿ, ಅವರನ್ನು ನೇರವಾಗಿ ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರ ಪ್ರಖರತೆ, ಅವರ ಜೊತೆಗಿರುವವರ ಬೆಂಬಲಿಗರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಆದ ಕಾರಣ ಕೈಲಾಗದವ ಮೈಪರಚಿ ನೋಡಿದಂತ ಹೇಳಿದಾಗೆ ಈ ಕುಂಭಮೇಳವನ್ನು ಸಹ ಒಂದು ಕೆಟ್ಟ ಹೆಸರಲ್ಲಿ ಮಾಡ್ಲಿಕ್ಕೆ ಅದು ರಾಜಕೀಯ ವಿರೋಧಿಗಳ ಪಿತೂರಿ ಹೊರತು ಅದು ರಿಯಾಲಿಟಿಯಲ್ಲಿ ಇಲ್ಲದು. ರಿಯಾಲಿಟಿಯಲ್ಲಿ ಯಾವಾಗಲೂ ಸಾಧ್ಯ ಇಲ್ಲ. ಯಾಕಂದ್ರೆ ಗಂಗೆಯನ್ನು ಮೈಲಿಗೆ ಮಾಡ್ಲಿಕ್ಕೆ ಯಾವಾಗಲೂ ಸಾಧ್ಯ ಇಲ್ಲ. ಅದು ಯುಗದಿಂದ ಸ್ವರ್ಗದಿಂದ ಬಂದವಳು, ಅವಳು ಯಾವತ್ತು ಮೈಲಿಗೆ ಆಗಲ್ಲ. ಇದು ಇವರೆಲ್ಲ ರಾಜಕೀಯಕ್ಕೋಸ್ಕರ ಈ ತರದ ಒಂದು ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟು ತಮ್ಮ ಬೇಳೆ ಬೇಯಿಸಿಕೊಳ್ಳಿಕ್ಕೆ ನೋಡ್ತಾರೆ ಹೊರತು ನಿಜವಾಗಿ ಕುಂಭಮೇಳದಿಂದ ಯಾರಿಗೂ ನಷ್ಟ ಆಗಿಲ್ಲ. ಕುಂಭಮೇಳದಿಂದಾಗಿ ಸನಾತನ ಒಗ್ಗಟ್ಟಾಗಿದ್ದಾರೆ. ದೇಶದಲ್ಲಿ ಹಿಂದೂಗಳ ಒಂದು ಏಕತೆಯನ್ನು ಜಗತ್ತಿಗೆ ಎತ್ತಿ ತೋರಿಸಿದ್ದಾರೆ. ಇದರಿಂದಾಗಿ ಬಟೋಗೆತು ಕಟೋಗೆತ ಹೇಳುವಂತ ಮಾತಿನ ಪ್ರಕಾರ ಎಲ್ಲಿ ಹಿಂದೂಗಳು ಒಗ್ಗಟ್ಟಾಗ್ತಾರೆ ಅಲ್ಲಿ ಇವರಿಗೆ ಅದನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ವಿರೋಧಿಗಳಿಗೆ. ಅದಕ್ಕೋಸ್ಕರ ದೇಶದಲ್ಲಿ ಹೇಳ್ತಾರೆ ಹಿಂದೂ ಇದ್ದರೆ ದೇಶ ಇದ್ದಿತ್ತು ಅಂತ. ಅದನ್ನು ಇವರಿಗೆ ಅರಗಿಸಿಕೊಳ್ಳಿಕ್ಕೆ ಈಗ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಈ ತರ ಷಡ್ಯಂತ್ರ, ಇದು ರಾಜಕೀಯವಾದಂತಹ ಷಡ್ಯಂತ್ರದ ಸ್ಟೇಟ್ಮೆಂಟ್ಗಳಿಗೆ ಹೊರತು ಇದು ಆಧ್ಯಾತ್ಮದ ಸ್ಟೇಟ್ಮೆಂಟ್ ಅಲ್ಲ, ಇದು ರಿಯಾಲಿಟಿ ಅಲ್ಲ. ಇದನ್ನು ನಾನು ಒಪ್ಪಲ್ಲ. ಯಾಕಂದ್ರೆ ಇದು ಯೋಗಿ ಮತ್ತೆ ಮೋದಿ ಅವರನ್ನು ವಿರೋಧಿಸುವ ಜನಗಳ ಮಾತು ಹೊರತು ಇದು ಸಾರ್ವಜನಿಕ ಹೇಳಿಕೆ ಅಲ್ಲ. ಗುರುಗಳೇ, ಈ ಮಹಾಕುಂಭ ಮೇಳದಲ್ಲಿ ನಾವು ಒಂದು ಏನ್ ಗಮನಿಸಿದ್ವಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಹಿಂದೂ ಕೂಡ ಜಾತಿ ಅನ್ನುವಂಥದ್ದನ್ನ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಬಂದ್ರು. ಇಲ್ಲಿ ಈ ಒಗ್ಗಟ್ಟನ್ನ ನೋಡಿದಾಗ ಹಿಂದೂ ರಾಷ್ಟ್ರ ಆಗಬೇಕನ್ನುವಂತಹ ಒಂದು ಕನಸೇನಿತ್ತು ಅದು ನನಸಾಗತ್ತೆ ಅಂತ ಅನ್ಸತ್ತ ಗುರುಗಳೇ? ಖಂಡಿತವಾಗಿಯೂ ಈಗ ಹಿಂದೂ ಜಾಗೃತ ಆಗಿದ್ದಾರೆ ಪ್ರತಿಯೊಬ್ಬರು. ಈ ವರ್ಷದ 2025ನೇ ಪ್ರಯಾಗ್ರಾಜ್ ಕುಂಭಮೇಳದ ನಾನು ಮಾಘ ಮಾಸದಿಂದ ಪೌಷ ಪೂರ್ಣಿಮೆಯಿಂದ ಮಾಘ ಪೂರ್ಣಿಮೆವರೆಗೆ ಒಂದು ತಿಂಗಳು ಕಳೆಯಿತು. ನನ್ನದು ಇಲ್ಲಿ ಕಲ್ಪವಾಸ ಮುಗಿಸಿದೆ. ನನಗೆ ತುಂಬಾ ಅತ್ಯಂತ ಖುಷಿ ಆಗ್ತಿದೆ. ಯಾಕಂದ್ರೆ ಯಾವಾಗ್ಲೂ ಹೇಳ್ತಿದ್ರು ಸನಾತನ ಹಿಂದೂಗಳು ಒಗ್ಗಟ್ಟಾಗಲ್ಲ, ಸೋಮಾರಿಗಳು ಅಂತ ಹೇಳ್ತಿದ್ರು. ಆದ್ರೆ ಇದನ್ನು ಇಲ್ಲಿ ನಾವು ಪ್ರತಿಯೊಬ್ಬರು ನೋಡಿ, ಇಲ್ಲಿ ಯಾರು ಇಲ್ಲಿಗೆ ಇನ್ವಿಟೇಷನ್ ಕೊಡಲ್ಲ, ಟ್ರೈನ್ ಟಿಕೆಟ್ ಕೊಡಲ್ಲ, ಯಾವುದೇ ಟಿಕೆಟ್ ಕೊಡಲ್ಲ. ಸ್ವಂತ ಖರ್ಚು ಮಾಡಿಕೊಂಡು ತಮ್ಮ ದುಡಿಮೆ ಸಂಪಾದನೆಯಲ್ಲಿ ಖರ್ಚು ಮಾಡಿಕೊಂಡು ಧರ್ಮ ಎನ್ನುವಂತ ನಂಬಿಕೆ ವಿಶ್ವಾಸದಿಂದ ಇಟ್ಟುಕೊಂಡು ಎಷ್ಟೋ ದೂರದ ಕಿಲೋಮೀಟರ್, ಸಾವಿರಾರು ಕಿಲೋಮೀಟರ್ಗಳಿಂದ ಇಲ್ಲಿ ಬಂದು ಇಷ್ಟು ಕಷ್ಟಪಟ್ಟು ನಡ್ಕೊಂಡು ಬಂದು ಇಲ್ಲಿ ತಮ್ಮ ಶ್ರದ್ಧೆಯನ್ನು ತೋರಿಸ್ತಾ ಇದ್ದಾರೆ. ಇದು ಸನಾತನದ ಜಾಗೃತಿ, ಧರ್ಮ ಜಾಗೃತಿ ಖಂಡಿತ ಆಗಿದೆ. ಆದ ಕಾರಣ ಹಿಂದೂ ರಾಷ್ಟ್ರ ಆದ್ರೆ ಅದರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಹಿಂದೂ ತತ್ವ ಯಾವುದು? ಅಹಿಂಸೆ. ಎಲ್ಲರನ್ನು
ಪ್ರೀತಿ ಮಾಡುವಂತ ಗುಣ ಅದುವೇ ಜಗತ್ತಿನಲ್ಲಿ ಉಳಿಬೇಕು. ಅದೇ ಕಲ್ಯಾಣಕಾರಿ ಧರ್ಮ. ಹಿಂಸೆ ಮಾಡುವುದು, ಭೇದ ಮಾಡುವುದು ಯಾವತ್ತು ಧರ್ಮ ಆಗಲ್ಲ. ಒಬ್ಬರನ್ನೊಬ್ಬರು ದ್ವೇಷಿಸಿ ಬದುಕುವುದು ಭೂಮಿಯ ಧರ್ಮ ಅಲ್ಲ, ಅದು ಈ ಜಗತ್ತಿನ ನಿಯಮ ಅಲ್ಲ. ನಾವು ವಸುದೈವ ಕುಟುಂಬ, ಎಲ್ಲರೂ ಒಬ್ಬರನ್ನೊಬ್ಬರು ನಾವು ಪ್ರೀತಿಸಿ ಬದುಕಬೇಕು. ಅದನ್ನು ಕಲಿಸುವುದು ಸನಾತನ ಧರ್ಮ, ಅದು ಹಿಂದೂ ಧರ್ಮ. ಆ ಹಿಂದೂ ಧರ್ಮವೇ ಉಳಿಬೇಕು. ಯಾಕಂದ್ರೆ ಹಿಂದೂ ಉಳಿದರೇನೆ ಜಗತ್ತಿನಲ್ಲಿ ಎಲ್ಲರೂ ಪರಸ್ಪರ ಪ್ರೀತಿಯಿಂದ, ಗೋಮಾತೆಗೂ ಬೆಲೆ ಇರುತ್ತೆ, ಸಾಧುಗಳಿಗೂ ಬೆಲೆ ಇರುತ್ತೆ. ಎಲ್ಲ ಧರ್ಮದವರನ್ನು ಒಂದು ಲೋಕ ಸಮಸ್ತ ಸುಖಿನೋ ಭವ ಅಂತ ಹೇಳಿದಾಗೆ ಎಲ್ಲರನ್ನು ಪ್ರೀತಿಸುವ ಧರ್ಮ ಏನಾದ್ರು ಇದ್ರೆ ಅದು ಸನಾತನ ಧರ್ಮ, ಹಿಂದೂ ಧರ್ಮ. ಹಿಂದೂ ರಾಷ್ಟ್ರ ಆಗ್ಲೇಬೇಕು. ಹಿಂದೂ ರಾಷ್ಟ್ರ ಆದ್ರೆ, ಭಾರತ ಒಂದು ಹಿಂದೂ ರಾಷ್ಟ್ರ ಆದ್ರೆ ಜಗತ್ತಿಗೆ ಒಂದು ಮಾಡೆಲ್ ತರ, ಒಂದು ಮಾದರಿಯಾಗಿ ನಿಂತು ವಿಶ್ವಗುರು ಆಗ್ಲಿಕ್ಕೆ ತುಂಬಾ ಸುಲಭ ಇದೆ. ಭಾರತ ವಿಶ್ವಗುರು ಆಗ್ಬೇಕು. ಅದರ ಮುಖಾಂತರ ಭಾರತದ ಧರ್ಮ ಸಂಸ್ಕೃತಿಯನ್ನು ವಿಶ್ವ ಅದನ್ನು ಸ್ವೀಕರಿಸಬೇಕು. ಆ ಒಂದು ನಿಟ್ಟಿನಲ್ಲಿ ವಸುದೈವ ಕುಟುಂಬಕಂ ಅನ್ನುವಂತ ನಮ್ಮ ಏನು ಪರಿಕಲ್ಪನೆ ಇದೆ ಶ್ರೀಕೃಷ್ಣ ಪರಮಾತ್ಮನ, ಅದು ವಿಶ್ವದೆಲ್ಲೆಡೆ ವ್ಯಾಪಕವಾಗಿ ಸನಾತನ ಧರ್ಮದ ಕಂಪು ಒಲಿಬೇಕು. ಅದೇ ನಮ್ಮ ಧ್ಯೇಯ ಉದ್ದೇಶ, ಅದೇ ನಮ್ಮ ಉದ್ದೇಶ. ಇವತ್ತು ಈ ಮಹಾಕುಂಭ ಮೇಳದಲ್ಲಿ ನಾವು ಪಾಶ್ಚಾತ್ಯರನ್ನ ಬಹಳಷ್ಟು ಜನರನ್ನ ನೋಡಿದ್ವಿ. ಅವ್ರು ಬರ್ತಾ ಇದ್ದಾರೆ, ಸನಾತನ ಧರ್ಮವನ್ನ ಇಷ್ಟಪಡ್ತಾ ಇದ್ದಾರೆ, ಒಪ್ಪಿಕೊಳ್ತಾ ಇದ್ದಾರೆ, ಅಪ್ಪಿಕೊಳ್ತಾ ಇದ್ದಾರೆ. ಇವೆಲ್ಲವನ್ನ ಗಮನಿಸಿದಾಗ ಇಡೀ ವಿಶ್ವ ಸನಾತನ ಧರ್ಮವನ್ನ ಒಪ್ಪಿಕೊಳ್ಳುತ್ತೆ ಅಂತ ಅನ್ಸುತ್ತಾ ಗುರುಗಳೇ? ನೋಡಿ, ಯಾವುದೇ ಧರ್ಮದಲ್ಲಿ ಶಾಂತಿ ಇಲ್ಲ. ಮತಗಳಿರ್ಬೋದು, ಧರ್ಮ ಅಲ್ಲ. ಧರ್ಮ ಅನ್ನುವಂಥದ್ದು ಸನಾತನ. ಎಲ್ಲಿ ಅಹಿಂಸೆ ಇದೆಯೋ ಸನಾತನ ಧರ್ಮದ ಮುಖ್ಯ ತಿರುಳೇ ಇದೆ. ಎರಡೇ ಇರುದು, ಅಹಿಂಸೆಯು ಪರಮೋ ಧರ್ಮ. ನಾವು ಯಾರಿಗಾದ್ರೂ ಹಿಂಸೆ ಕೊಟ್ರೆ ಅದು ನಮಗೆ ವಾಪಸ್ ಬರುವುದು. ನಮಗೆ ಅದಕ್ಕೆ ಭಗವಂತನ ಆಶೀರ್ವಾದ 100 ಪಟ್ಕೊಂಡು ನಮಗೆ ಹಿಂಸೆ ಅದ್ರ ಬರುವುದು. ನಾವು ಬೇವಿನ ಬೀಜ ಬಿಟ್ರೆ ಬೇವೇ ಬರುವುದು, ನಮಗೆ ಮಾವು ಬರಲ್ಲ. ನಾವು ಒಳ್ಳೇದು ಮಾಡಿದ್ರೆ ನಮಗೆ ವಾಪಸ್ ಒಳ್ಳೇದಾಗತ್ತೆ ಈ ಜೀವನದಲ್ಲಿ. ಕೆಟ್ಟದ್ದು ಮಾಡಿದ್ರೆ ಅದು ಕೆಟ್ಟವೇ ನಮ್ಮ ಕರ್ಮ ನಮ್ಮನ್ನೇ ಬಾಧಿಸುತ್ತೆ. ಹಾಗಿರುವಾಗ ಎಲ್ಲದರಲ್ಲೂ ಹಿಂಸೆ ಇದೆ. ಗೋಮಾಂಸ ಕಡಿದು ತಿನ್ನಿ ಅಂತ ಹಿಂಸೆ ಮಾಡುತ್ತಾರೆ, ರಕ್ತದ ಉಕುಳಿ ಮಾಡ್ತಾರೆ. ಕೊನೆಗೆ ಈ ಪ್ರಾಣಿ ಪಕ್ಷಿಗಳು ಸಾಯುವಂತ ಕಣೆಯ ಕ್ಷಣಕ್ಕೆ ಒಂದು ಮಾತು ಮಾತ್ರ ಭಗವಂತನ ಹತ್ರ ಪ್ರಶ್ನೆ ಕೇಳುತ್ತೆ, ನನ್ನನ್ನೇನಾದ್ರೂ ಇಂಥ ಮನುಷ್ಯ ಈ ಕಟುಕ ಉಪ್ಪು ಮೆಣಸು ಹಾಕಿ ತಿಂತಾನೆ, ಆದ್ರೆ ಏನು ತಪ್ಪು ಮಾಡಿದ ನನ್ನ ಮಕ್ಕಳಿಗೆ ನಾಳೆ ಗತಿ ಯಾರು ಅಂತ ಭಗವಂತನ ಹತ್ರ ಅದು ಪ್ರಾರ್ಥನೆ ಮಾಡುತ್ತೆ. ಆ ಹಿಂಸೆ, ಅದೇ ಹಿಂಸೆ ಮನುಷ್ಯನಿಗೆ ಅದು ವಾಪಸ್ ಬರುತ್ತೆ. ಆ ಒಂದು ಏನು ಆ ಒಂದು ಶಾಪ ಇದೆ ಅದು ನಮ್ಮನ್ನು ವಾಪಸ್ ಹಿಂಸೆ ನಮ್ಮನ್ನು ಆ ಹಿಂಸೆಯ ಪಾಪದ ಫಲ ನಮ್ಮನ್ನು ಬೆಂಬಡದೆ ನಮ್ಮನ್ನು ಉದ್ಧಾರ ಆಗ್ಲಿಕ್ಕೆ ಬಿಡಲ್ಲ. ಯಾವತ್ತು ನಾವು ಹಿಂಸೆ ಮಾಡಿದ್ರೆ, ಹಿಂಸೆ ಮಾಡ್ಲಿಕ್ಕೆ ಪ್ರೇರಣೆ ಯಾವ್ದು ಕೊಡುತ್ತಾ ಅದು ಧರ್ಮ ಆಗಲ್ಲ. ಯಾವ್ದು ಅಹಿಂಸೆ ಪ್ರೇರಣೆ ಕೊಡುತ್ತಾ ಅದೇ ನಿಜವಾದ ಧರ್ಮ. ಹಿಂಸೆ ಮಾಡುವಂತದ್ದು, ಇಂಥದನ್ನು ಕೊಂದು ತಿನ್ನು ಅಂತ ಹೇಳಿ ಪ್ರಚೋದನೆ ಕೊಡುವಂತ, ಪ್ರೇರಣೆ ಕೊಡುವಂತದ್ದು, ಹಿಂಸೆಗೆ ನೀವು ಯಾವ್ದು ಪ್ರಚೋದನೆ ಕೊಡ್ತೀರಾ ಅದು ಯಾವಾಗಲೂ ಧರ್ಮ ಅಲ್ಲ. ಅಹಿಂಸೆ ಮಾತ್ರ ಪರಮೋ ಧರ್ಮ. ನೀವು ಗೋಮಾತೆಯ ಬಗ್ಗೆ ಹೇಳ್ತಾ ಇದ್ರಿ. ನಾವು ಕರ್ನಾಟಕದಲ್ಲಿ ಗಮನಿಸ್ತಾ ಇದ್ವಿ, ಬಹಳಷ್ಟು ಗೋ ಹತ್ಯೆಗಳಾಗ್ತಾ ಇದೆ. ಈ ಮಹಾಕುಂಭ ಮೇಳದಲ್ಲಿ ಗೋಮಾತೆ ರಾಷ್ಟ್ರ ಮಾತೆ ಆಗ್ಬೇಕನ್ನುವಂತಹ ಕೂಗು ಬಹಳಷ್ಟು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳು? ಗಾವೋ ವಿಶ್ವಸ್ಯ ಮಾತರ ಅಂತ ಹೇಳ್ತೇವೆ. ಯಾಕಂದ್ರೆ ನಾವು ಹುಟ್ಟಿದ ನಂತರ ನಮ್ಮ 2 ವರ್ಷದ ನಮ್ಮ ಜೀವನದವರೆಗೆ ನಾವು ತಾಯಿಯ ಮೊಲೆ ಹಾಲನ್ನು ನಾವು ಕುಡಿತೇವೆ. ಅದರ ನಂತರ ನಮ್ಮ ಇಡೀ ಮನುಕುಲ ಆ ಒಂದು ಗೋಮಾತೆಯ ಹಾಲಿನನ್ನೇ ನಾವು ನಂಬಿ ಬದುಕ್ತೇವೆ. ನಮಗೆ ನಾಯಿ ಹಾಲು ಕುಡ್ಲಿಕ್ಕೆ ಆಗಲ್ಲ, ಹಂದಿ ಹಾಲು ಕುಡಿಲಿಕ್ಕೆ ಆಗಲ್ಲ. ಹಾಗಾದ್ರೆ ಯಾವ್ದು ನಮ್ಮ ತಾಯಿಗೆ ಸರಿಸಮಾನವಾದದ್ದು ಯಾವ್ದಾದ್ರು ಇದ್ರೆ ಅಲ್ಲಿ ಇದು ಗೋಮಾತೆ ಮಾತ್ರ. ಅದಕ್ಕೆ ಗೋ ವಿಶ್ವಕ್ಕೆ ತಾಯಿ ಅಂತ ಹೇಳ್ತೇವೆ. ಗಾವೋ ವಿಶ್ವಸ್ಯ ಮಾತರ. ನಮ್ಗೊಬ್ಬರಿಗೆಲ್ಲ ಇಡೀ ಮನುಕುಲಕ್ಕೆ ಮಾತೆ ಅವಳು. ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಶರೀರದಲ್ಲಿ ಹುಟ್ಟಿದ ಹಾಲನ್ನು ತಮ್ಮ ಮಕ್ಕಳಿಗೆ ಮಾತ್ರ ಕೊಡುತ್ತೆ, ಸ್ವಾರ್ಥಿಗಳಿರುತ್ತೆ. ಆದ್ರೆ ಗೋಮಾತೆ ನನ್ನ ಮಕ್ಕಳಿಗೆ ಕೊಟ್ಟು ಉಳಿದದನ್ನು ಸಂಸಾರಕ್ಕೆ ಕೊಡುವಂತದ್ದು ಏನಾದ್ರೂ ಇದ್ರೆ ದೇವತೆ ಅಂತ ಹೇಳುದು ಗೋಮಾತೆಯನ್ನು. ಅದರದ್ದು ತ್ಯಾಗ ಜೀವನ. ಅದಕ್ಕೋಸ್ಕರ ಆ ಗೋಮಾತೆಯನ್ನು ನಾವು ರಕ್ಷಣೆ ಮಾಡಬೇಕು. ಗೋವು, ಬ್ರಾಹ್ಮಣ, ಸಾಧು, ಇದು 3 ಧರ್ಮ ಅನ್ನುವಂತ ಒಂದು ಸೂರ್ಯನಿಗೆ ಸಮಾನಾಂತರ ರೇಖೆಯಲ್ಲಿ ಪರಿಕ್ರಮ ಮಾಡ್ತಾ ಇರ್ತದೆ. ಇದು 3 ಉಳಿಯದೆ ಧರ್ಮ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಗಾವು, ಬ್ರಾಹ್ಮಣ, ಸಾಧು, ಇದು 3 ಇಂಪಾರ್ಟೆಂಟ್. ಇದನ್ನು ಉಳಿಸಲೇಬೇಕು. ಇದು ಉಳಿದ್ರೇನೆ ಸನಾತನ ಉಳಿಯುತ್ತೆ. ಯಾಕಂದ್ರೆ ಇದು 3 ಶಾಂತಿಗೆ, ಅಹಿಂಸೆಗೆ ಪ್ರೇರಣೆ. ಆದ ಕಾರಣ ಮತ್ತೊಂದು ಗೋಮಾತೆಯ ಬಗ್ಗೆ ಹೇಳ್ಬೇಕಾದ್ರೆ, ಗೋಮಾತೆ ಈ ಕುಂಭದ ಒಂದು ಸಮುದ್ರ ಮಂಥನದ ಕಾಲದಲ್ಲಿ ಸುರಭಿಯಾಗಿ ಹುಟ್ಟಿದವಳು. ಹಾಗಿರುವಾಗ ನಾವು ರಾಜಕೀಯ ವ್ಯಕ್ತಿಗಳು, ಸಂಘಟನೆಗಳು ಈ ಗೋಮಾತೆಯ ಬಗ್ಗೆ ಕಾಳಜಿ ವಹಿಸಬೇಕು. ಇದನ್ನು ನಾವು ಯಾವುದೇ ರಾಜಕೀಯ ಮಾಡದೆ ಗೋಮಾತೆಯ ವಿಷಯ, ರಕ್ಷಣೆಯ ವಿಷಯದಲ್ಲಿ, ದೇಸಿ ಹಸುಗಳನ್ನು ರಕ್ಷಣೆ ಮಾಡುವ ವಿಷಯದಲ್ಲಿ ನಾವು ಇದಕ್ಕೆ ಯಾವುದೇ ರಾಜಕೀಯದಿಂದ ದೂರ ಇರಬೇಕು. ನಾವು ಇದನ್ನು ಹೃದಯದ ಅಂತರಂಗದಿಂದ ನಾವು ಇದನ್ನು ತಾಯಿಯಾಗಿ ಸ್ವೀಕರಿಸಿದಾಗ ಇದರ ಬಗ್ಗೆ ಇರುವಂತಹ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಗೋಮಾತೆಯ ಶರೀರ ಅಂತ ಹೇಳ್ತೇವೆ. ಹಾಗಿರುವಾಗ ಇಂತಹ ಒಂದು ಪವಿತ್ರವಾದ ಒಂದು ವಿಶ್ವದ ಒಂದು ಶಾಂತಿಯನ್ನು ಬಯಸುವ, ವಿಶ್ವದ ಎಲ್ಲರಿಗೆ ತಾಯಿಯಾಗಿರುವಂತಹ ಗೋಮಾತೆಯನ್ನು ನಾವು ಉಳಿಸಬೇಕಾದ ನಮ್ಮ ಮಾನವೀಯ ಧರ್ಮ ಅದು. ಯಾಕಂದ್ರೆ ನಾವು ಅದರದ್ದೇ
ಖರ್ಜುದಾರರು ನಾವು. ಅವಳ ಎದೆಯ ಹಾಲನ್ನೇ ಅವಳಿಗೆ ಕೊಡುವ, ಮಗುವಿಗೆ ಕೊಡುವಂತಹದನ್ನೇ ನಾವು ಕುಡಿದು ನಮ್ಮ ಶರೀರದಲ್ಲಿ ಶಕ್ತಿ ಬಂದು ನಾವು ಇವತ್ತು ಅದನ್ನೇ ಕೊಂದು ತಿಂತೇವೆ ಅಂತ ಹೇಳಿದ್ರೆ ನಮ್ಮಷ್ಟು ಪಾತಕಿ, ನಮ್ಮಷ್ಟು ಪಾಪಿಗಳು ಜಗತ್ತಿನಲ್ಲಿ ಯಾರು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಹಿಂಸೆಗೆ ಪ್ರಚೋದನೆ ಕೊಡುತ್ತೆ ಅದು ಧರ್ಮ ಆಗುವುದೇ ಇಲ್ಲ ಯಾವತ್ತು. ಎಲ್ಲಿ ಅಹಿಂಸೆ ಇರುತ್ತೋ, ನಮ್ಗೆ ತಿನ್ಲಿಕ್ಕೆ ದೇವರು ಎಷ್ಟೋ ವಸ್ತುಗಳನ್ನು ಮಾಡಿದ್ದಾರೆ, ಕೇವಲ ಅದನ್ನೇ ಕೊಂದು ತಿನ್ಬೇಕು ಅಂತ ಇಲ್ಲ. ಅದಕ್ಕೆ ಸಹ ಭಗವಂತ ನಮ್ಮನ್ನು ಸೃಷ್ಟಿಸಿ ಮಾಡಿದ ಬ್ರಹ್ಮನೇ ಅದನ್ನು ಸಹ ಸೃಷ್ಟಿ ಮಾಡಿದ್ದು. ಎಲ್ಲ ಜೀವಿಗಳನ್ನು ಅವನ ಪ್ರೀತಿಯಿಂದ ಸೃಷ್ಟಿ ಮಾಡಿದ್ದಾನೆ. ಎಲ್ಲದಕ್ಕೂ ಈ ಭೂಮಿ ಆಶ್ರಯ ತಾನು ಕೊಟ್ಟಿದೆ. ನಮ್ಮದಂತ ಏನದು ಹೇಳುವುದಿಲ್ಲ, ಭಗವಂತನದ್ದು ಎಲ್ಲ ಕೃಪೆ. ನಮ್ಗೆ ಇಷ್ಟು ಅಧಿಕಾರ ಭೂಮಿಯ ಮೇಲೆ ಇದೆ, ಹಾಗೆಯೇ ಒಂದು ಗೋಮಾತೆಗೆ ಸಹ ಇಲ್ಲಿ ಬದುಕುವ ಅಧಿಕಾರ ಖಂಡಿತ ಇದೆ. ಅದು ಲೋಕದ ಎಲ್ಲರನ್ನು ಉದ್ಧಾರ ಮಾಡುವ ಅವಳಿಗೆ ವಿಶೇಷವಾಗಿ ಅಧಿಕಾರ ಇದೆ. ಗುರುಗಳೇ, ನಿಮ್ಮ ಪ್ರಕಾರ ಸನಾತನ ಧರ್ಮ ಅಂದ್ರೆ ಏನು? ಸನಾತನ ಅಂತ ಹೇಳಿದ್ರೆ ಆದಿ ಅಂತ್ಯ ಇಲ್ಲದಂತ ಒಂದು ಅಪೂರ್ವವಾದಂತ ಒಂದು ಧರ್ಮ. ಅದಕ್ಕೆ ಆದಿ ಇಲ್ಲ. ಜಗತ್ತು ಯಾವಾಗ ಸೃಷ್ಟಿಯಾಗಿದೆ ಅಂದಿನಿಂದ ಸೂರ್ಯಚಂದ್ರರು ಇರುವವರೆಗೆ ಇರುವಂತ, ಯಾಕಂದ್ರೆ ಧರ್ಮ ಶಾಶ್ವತ. ನಾವೆಲ್ಲ ಇರ್ತೇವೆ ಹೋಗ್ತೇವೆ. ನಮಗಿಂತ ಮುಂಚೆ ಎಷ್ಟೋ ಪೀಳಿಗೆಗಳು ಇಲ್ಲಿ ಸೃಷ್ಟಿಯಾಗಿದೆ, ಹೋಗಿದೆ. ಇಲ್ಲಿ ಮನುಷ್ಯರು ಬದಲಾಗ್ತಾರೆ, ಪ್ರಕೃತಿ ಬದಲಾಗುತ್ತೆ, ಆದ್ರೆ ಧರ್ಮ ಅನ್ನುವಂಥದ್ದು ಬದಲಾಗಲ್ಲ. ಧರ್ಮ ನಿತ್ಯ ಶಾಶ್ವತ. ಯಾವುದು ನಿತ್ಯ ಶಾಶ್ವತ ಇದೆಯಾ ಅದೇ ಸತ್ಯ ಸನಾತನ. ಅದು ಕೊನೆಯವರೆಗೂ ಈ ಭೂಮಿಯಲ್ಲಿ ಸೂರ್ಯಚಂದ್ರ ಎಲ್ಲಿಯವರೆಗೆ ಇರುತ್ತೆ ಅಲ್ಲಿವರೆಗೆ ಅದು ಅಂತ್ಯವೂ ಆಗಲ್ಲ. ಯಾಕಂದ್ರೆ ಇಲ್ಲಿ ಅದು ಸೃಷ್ಟಿಯಾಗಿದೆ, ಆರಂಭ ಆಗಿದೆ, ಅದಕ್ಕೆ ಅಂತ್ಯವೂ ಇಲ್ಲ, ಆರಂಭವೂ ಇಲ್ಲ. ಅದು ಭೂಮಿ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಗಿದೆ ಅದೇ ಸನಾತನ. ಆ ಭೂಮಿಯ ಮೇಲೆ ಬದುಕುವಂತದ್ದು ಏನು ಜೀವನ ಶೈಲಿ ಇದೆ, ಪರಸ್ಪರ ಒಂದು ಸ್ನೇಹದಿಂದ, ಒಂದು ಕುಟುಂಬವಾಗಿ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಯಿಂದ ಬದುಕುವುದೇ ಸನಾತನ. ಎಲ್ಲರನ್ನು ಒಂದು ಮಾಡುವುದು ಸನಾತನ. ಎಲ್ಲರ ಇನ್ನೊಬ್ಬರ ಕಷ್ಟವನ್ನು ನಾವು ನಮ್ಮ ಕಷ್ಟದ ಹಾಗೆ, ಇನ್ನೊಬ್ಬರ ನೋವನ್ನು ನಮ್ಮ ನೋವಾಗಿ ನಾವು ಸ್ವೀಕರಿಸಿ ಅವರನ್ನು ನಮ್ಮವರಂತೆ, ಕೆಳಗೆ ಬಿದ್ದವರನ್ನು ಎಬ್ಬಿಸಿ ಕೈಯನ್ನು ಹಿಡಿದು ಮುಂದೆ ತಕೊಂಡು ಹೋಗುವುದು ಜೀವನ. ಮುಕ್ತಿಯ ಕಡೆಗೆ ಜ್ಞಾನದಾನ ಮಾಡುವುದು ಅದು ಸನಾತನ. ಹಾಗಿರುವಾಗ ಸತ್ಯ ಸನಾತನ. ಅದಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಎಲ್ಲಿ ಒಳ್ಳೆತನ ಇದೆ ಅಲ್ಲಿ ಸನಾತನದ್ದು. ಗುರುಗಳೇ, ನೀವು ಇಷ್ಟು ದಿನಗಳಿಂದ ಇಲ್ಲಿ ಇದ್ದೀರಾ, ನೀವು ಇಲ್ಲಿನ ವ್ಯವಸ್ಥೆಯ ಬಗ್ಗೆ ತಿಳಿಸೋದಾದ್ರೆ? ಅದ್ಭುತವಾಗಿ ಯೋಗಿ ಆದಿತ್ಯನಾಥ್ ಮತ್ತು ಮೋದಿ ಅವರು ಸೇರಿ ಡಬಲ್ ಇಂಜಿನ್ ಸರ್ಕಾರದವರು ತುಂಬಾ ಚೆನ್ನಾಗಿ ಒಂದು ಕೊಲಾಬರೇಷನ್ ಮಾಡಿದ್ದಾರೆ ಇಲ್ಲಿ. ಯಾಕಂದ್ರೆ 2 ಸಲ ಇಲ್ಲಿ ಗುಡಿಸ್ತಾರೆ. ಡೈಲಿ ಪ್ರತಿಯೊಂದು ಸೆಕ್ಟರ್ ಅಲ್ಲೂ 2 ಸಲ ಕ್ಲೀನ್ ಮಾಡ್ತಾರೆ. ಸಾಯಂಕಾಲ ಮತ್ತೆ ಬೆಳಿಗ್ಗೆ ಕ್ಲೀನ್ ಮಾಡ್ತಾರೆ. ರಸ್ತೆಗಳ ಈ ಭಾಗದಲ್ಲೂ ಚೆನ್ನಾಗಿ ಕ್ಲೀನ್ ಇಟ್ಟಿರ್ತಾರೆ. 24 ಗಂಟೆ ನೀರು ವ್ಯವಸ್ಥೆ ಇದೆ, 24 ಗಂಟೆ ವಿದ್ಯುತ್ ವ್ಯವಸ್ಥೆ ಇದೆ. ಮತ್ತೆ ಎಲ್ಲ ಕಡೆಗಳು ನೀರುಗಳು, ಟಾಯ್ಲೆಟ್ಗಳು, ಯಾವ ಒಂದು ಮೂಲಭೂತ ಸಂಪರ್ಕಕ್ಕೂ ಏನು ಕೃತಕ ನಗರ 90 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೃತಕ ನಗರ ಸೃಷ್ಟಿಯಾದ್ರೂ ಮೂಲ ಸೌಕರ್ಯಗಳಿಗೆ ಯಾವತ್ತು ನಾನು 1 ತಿಂಗಳಿಂದ ನೋಡ್ತಾ ಇದ್ದೇನೆ. ಸೂಪರ್ ಆಗಿ ಮಾಡಿದ್ದಾರೆ. ವಿಶೇಷವಾಗಿ ನಾನು ಇವರನ್ನು ಅಭಿನಂದನೆ ಮಾಡ್ತೇನೆ. ನಾನು ಮತ್ತೆ ಕೇಳಬೇಕು, ಸನಾತನಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ, ಅದೇ ರೀತಿ ಸನಾತನಿ ಸಿಎಂ ಯೋಗಿಜಿ ಅವರ ಬಗ್ಗೆ ಏನ್ ಹೇಳ್ತೀರಿ? ಯಾಕಂತ ಹೇಳಿದ್ರೆ ಅವರು ಇವತ್ತು ಯಾವ ರೀತಿ ಸನಾತನ ಧರ್ಮವನ್ನ ಎತ್ತಿ ಹಿಡಿತಾ ಇದ್ದಾರೆ ಅಂತ ಹೇಳಿದ್ರೆ ಇಡೀ ವಿಶ್ವವೇ ಈ ಕಡೆ ತಿರುಗಿ ನೋಡ್ತಾ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬದಲಾಗುತ್ತಿರುವ ಈ ಆಧುನಿಕ ಕಾಲಘಟ್ಟದಲ್ಲಿ 5G ಯುಗದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಭಗವಂತ ಒಂದು ಮಾತು ಹೇಳಿದ್ದಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ದಾರೆ. ಹಾಗೆ ಭಗವಂತ ನಾರಾಯಣ ಕಿಸ್ ರೂಪ್ ಮೇ ಮಿಲಿ ಜಾಯೇಗ ಅಂತ ಹೇಳ್ತಾರೆ. ಯೋಗಿ ಆದಿತ್ಯನಾಥ್ ಅವರು ಭಗವಂತನ ಒಂದು ಅಂಶ ಅಂತ ನಾನು ತುಂಬಾ ಸಾಧನೆಯಿಂದ, ನನ್ನ ಒಂದು ಸಾಧನ ಶಕ್ತಿಯಿಂದನೂ ನಾನು ಹೇಳ್ತೇನೆ, ಆಧ್ಯಾತ್ಮ ಶಕ್ತಿಯಿಂದನೂ ಹೇಳ್ತೇನೆ. ಯಾಕಂದ್ರೆ ಎಲ್ಲರಿಗೂ ತ್ಯಾಗ ಮಾಡ್ಲಿಕ್ಕೆ ಇಷ್ಟ ಇರಲ್ಲ. ಈ ಸಂಸಾರ ಜೀವನದಲ್ಲಿ ನನ್ನ ಬದುಕನ್ನು ನಾನು ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ, ರಾಷ್ಟ್ರಕ್ಕೋಸ್ಕರ, ರಾಷ್ಟ್ರ ಹಿತೋ ಸರ್ವೋಪರಿ ಅಂತ ಹೇಳಿ ರಾಷ್ಟ್ರದ ದೇಹವನ್ನು ಇಟ್ಟುಕೊಂಡು ತನ್ನ ಜೀವನವನ್ನು ಮುಡಿಪಾಗಿಡುವುದು, ತ್ಯಾಗ ಮಾಡುವುದು, ಸರ್ವ ಸಮರ್ಪಣ ಮಾಡುವುದು ಅಷ್ಟು ಸುಲಭ ಇಲ್ಲ. ಅದೊಬ್ಬ ಹೃದಯದ ಅಂತರಾಳದಿಂದ ಮಾತ್ರ ಈ ತರದ ಒಂದು ವ್ಯವಸ್ಥೆ ಮಾಡಿದ್ರೆ ಆವಾಗಲೇ ಅದು ಸಫಲತೆಗೆ ಸಾಧ್ಯ. ಅಂತರಾಳದಿಂದ ತುಂಬಾ ವರ್ಷ ಕಷ್ಟಪಟ್ಟು ಇದರ ಸಿದ್ಧತೆ ನಡೆಸಿ ಇಷ್ಟು ದೊಡ್ಡ ಒಂದು 90 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೃತಕ ನಗರ ಸೃಷ್ಟಿ ಮಾಡುವುದು ಅಂತ ಹೇಳಿ ಸಾಧ್ಯದ ವಿಷಯ ಅಲ್ಲ. ಹಾಗೆ ಸನಾತನದ ಬಗ್ಗೆ ಯೋಗಿ ಆದಿತ್ಯನಾಥ್ ಅವರು ನಾಥ್ ಪರಂಪರೆಯ ರಾಷ್ಟ್ರೀಯ ಅಧ್ಯಕ್ಷರು, ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ತುಂಬಾ ವರ್ಷಗಳ ರಾಜಕೀಯ ಅನುಭವವೂ ಇದೆ. ಹಾಗೆ ಅವರ ಏನು ಧನಾತ್ಮಕವಾದಂತಹ ಯಾವುದು ಬಲಪಂಥೀಯ ಧೋರಣೆ ಇದೆ, ರಾಷ್ಟ್ರವನ್ನು ಪ್ರೀತಿ ಮಾಡುವ, ರಾಷ್ಟ್ರ ಪ್ರೇಮದ ಬಗ್ಗೆ ಜಾಗೃತಿ ಪಡಿಸುವಂತಹ ಸಂಘಟನಾತ್ಮಕವಾಗಿಯೂ ಅವರು ತುಂಬಾ ಸಂಘಟನೆಗಳನ್ನು ಮಾಡಿದ್ದಾರೆ. ಧರ್ಮಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿ ಇಟ್ಟವರು. ಅಂತವರು ಒಂದು ದೇಶದ ಕಮಾನನ್ನು ಹಿಡ್ಕೊಂಡ್ರೆ, ನಮ್ಮ ದೇಶದ ಚುಕ್ಕಾಣಿಯನ್ನು ಇಟ್ಕೊಂಡ್ರೆ ಖಂಡಿತವಾಗಿಯೂ ಎಂತ ಒಂದು ಕಷ್ಟದ ವಿರೋಧ ಪಕ್ಷದವರ ಎಂತ ಪಿತೂರಿಗಳು ಎಷ್ಟೇ ಒಂದು ಷಡ್ಯಂತ್ರಗಳನ್ನು ಮಾಡಿದ್ರು ಅದನ್ನು ಸಮರ್ಥವಾಗಿ ಎದುರಿಸುವಂತಹ ಶಕ್ತಿ
ಮೋದಿಜಿ ಮತ್ತೆ ಯೋಗಿಜಿ ಅವರಿಗೆ ಆ ಭಗವಂತನ ಕೃಪೆಯಿಂದ ಸಿಕ್ಕಿದೆ. ಇನ್ನು ಮುಂದಕ್ಕೂ ಅವರ ಜೊತೆ ನಾವು ಎಲ್ಲಾ ಸಾಧು ಸಂತರು ಇದ್ದೇವೆ. ಯೋಗಿಜಿ ಅವರೇ ಮುಂದಿನ ಪ್ರಧಾನ ಮಂತ್ರಿ ಆಗಬೇಕು, ಈ ದೇಶವನ್ನು ನಡೆಸಬೇಕು, ಹಿಂದೂ ರಾಷ್ಟ್ರವಾಗಿ ಅವರ ತತ್ವ ಸಿದ್ಧಾಂತವನ್ನು ಇಡೀ ಜಗತ್ತು ಒಪ್ಪಿದೆ. ನಮ್ಮ ಉತ್ತರ ಭಾರತದಲ್ಲಿ, ಉತ್ತರ ಪ್ರದೇಶದಲ್ಲಿ ಹಾಗೂ ಭಾರತದ ಎಲ್ಲಾ ಸಾಧು ಸಂತರು ಅವರ ತತ್ವವನ್ನು ನಾವು ಅವರಿಗೆ ಗೌರವಿಸ್ತೇವೆ. ಯಾಕಂದ್ರೆ ಅವರು ಏನಾದರೂ ಇಷ್ಟವರೆಗೆ ಮಾಡಿದವರ ಪಟ್ಟಿಯಲ್ಲಿ ಮೊದಲು ಕಾಣುವವರೇ ಯೋಗಿ ಆದಿತ್ಯನಾಥ್ ಅವರು. ಆಗಿರುವಾಗ ಅವರನ್ನು ನಾವು ಮುಂದೆ ತರುವುದಕ್ಕೆ ತನ್ಮನ ಧನಗಳಿಂದ ನಾವು ಸಹಕರಿಸ್ತೇವೆ. ಅವರನ್ನೇ ನಾವು ಮುಂದಿನ ಪ್ರಧಾನಮಂತ್ರಿಯಾಗಿ ಈ ಭಾರತ ದೇಶವನ್ನು ನಡೆಸುವಂತ ಒಂದು ಸಂಕಲ್ಪವನ್ನು ಅವರು ಮಾಡಬೇಕು. ಅವರಿಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ ನಾನು ಖಂಡಿತವಾಗಿ ಆ ಶಿವನಲ್ಲಿ ಪ್ರಾರ್ಥಿಸ್ತೇನೆ. ಈ ನಮ್ಮ ಕರ್ನಾಟಕದ ಜನತೆಗೆ ಈ ಮಹಾಕುಂಭ ಮೇಳದಿಂದ ಏನ್ ಹೇಳ್ತೇವೆ? ಯಾಕಂತ ಹೇಳಿದ್ರೆ ಒಂದಷ್ಟು ಎಡಪಂಥೀಯರೇ ಈ ಮಹಾಕುಂಭ ಮೇಳದ ಬಗ್ಗೆ ತಪ್ಪಾಗಿ ಅಥವಾ ಒಂದ್ ಸ್ವಲ್ಪ ಕೀಳಾಗಿ ಮಾತನಾಡುವಂತದನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಹಳಷ್ಟು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಏನ್ ಹೇಳ್ತೀರಾ? ಇದೊಂದು ಇವಾಗ ಒಂದು ಸಾಮಾನ್ಯವಾಗಿದೆ. ಯಾಕಂದ್ರೆ ಒಬ್ಬರು ಹೆಸರು ಕೇಳಬೇಕಾದ್ರೆ, ಹೆಸರು ಗಳಿಸಬೇಕಾದ್ರೆ ಏನಾದ್ರೂ ಕೆಟ್ಟದಾಗಿ ಸನಾತನ ಧರ್ಮವನ್ನು ದೂರುವುದು ಒಂದು ವಾಡಿಕೆ ಆಗಿದೆ. ಅದರ ಮುಖಾಂತರ ಒಂದು ಪ್ರಚಾರಕ್ಕೆ ಬರುವುದು, ಇಂಥದ್ದೆಲ್ಲ ಒಂದು ಅಡ್ಡದಾರಿ ಹಿಡ್ಕೊಂಡು ಮನುಷ್ಯ ಮುಂದೆ ಬರಲಿಕ್ಕೆ, ತನ್ನ ಹಿತಾಸಕ್ತಿಗಳನ್ನು ಬಯಸ್ಲಿಕ್ಕೋಸ್ಕರ ಈ ತರ ಮಾಡುದು ಅದು ಅಕ್ಷಮ್ಯ ಅಪರಾಧ. ಯಾಕಂದ್ರೆ ಧರ್ಮ ದ್ರೋಹಕ್ಕಿಂತ ದೊಡ್ಡದಾದ ದ್ರೋಹ ಇಲ್ಲ. ಅದು ಮುಂದೆ ನಾವು ನೋಡ್ಬೇಕು, ಅದರ ಬಗ್ಗೆ ಯೋಚನೆ ಮಾಡಬೇಕು. ಕರ್ನಾಟಕದ ಜನತೆಗೆ ನಾನು ಎಷ್ಟೇ ಹೇಳಿಕೆ ಬಯಸ್ತೇನೆ, ಇಂಥ ಒಂದು ಎಡಬಿಡಂಗಿಗೆಲ್ಲ ಕಿವಿ ಮಾತಿಗೆ ನಾವು ಕಿವಿ ಕೊಡದೆ, ನಮ್ಮದೇನು ಗುರು ಹಿರಿಯರಿಂದ ಬಂದ, ನಮಗೆ ನಮ್ಮ ಕುಲದಿಂದ, ನಮ್ಮ ಗುರು ಹಿರಿಯರಿಂದ, ನಮ್ಮ ಸಮಾಜದಿಂದ, ನಮ್ಮ ಧರ್ಮದ ಗುರುಗಳಿಂದ ನಮಗೆ ಆಶೀರ್ವಾದ ಏನು ಧರ್ಮದ ಸಂಸ್ಕಾರ ಶಿಕ್ಷಣ ಕೊಟ್ಟಿದ್ದಾರೆ, ಅದನ್ನೇ ನಂಬಿ ನಿತ್ಯ ಶಾಶ್ವತವಾದಂತ ಧರ್ಮದ ದಾರಿಯಲ್ಲಿ ಬನ್ನಿ. ಇಂಥ ಒಂದು ದುಷ್ಟರ ಕಿವಿ ಮಾತಿಗೆ ನಾವು ಗಮನ ಕೊಡದೆ ಒಳ್ಳೆಯದನ್ನು ನಾವು ಸ್ವೀಕರಿಸೋಣ, ಅಂತ ಗುಣಗಳನ್ನು ಬೆಳೆಸೋಣ. ತುಂಬಾ ಜನ ಕರ್ನಾಟಕದಿಂದ ಈ ಸಲ ಕುಂಭಮೇಳಕ್ಕೆ ತುಂಬಾ ಖುಷಿಯಿಂದ, ಹರ್ಷದಿಂದ ಬಂದಿದ್ದಾರೆ. ಇಲ್ಲಿ ನಾನು ಅನುಭವಿಸಿದ್ದೇನೆ. ನನ್ನ ಆಶ್ರಮದಲ್ಲೂ ತುಂಬಾ ಜನ, ಆಲ್ಮೋಸ್ಟ್ ಎಲ್ಲ 90% ಎಲ್ಲ ಕರ್ನಾಟಕದಿಂದ, ನಮ್ಮ ಕರ್ನಾಟಕ ಧ್ವಜನೆ ಹಾಕಿದ್ದೇವೆ ನಾವು. ತುಂಬಾ ಹೆಮ್ಮೆ ಆಗ್ತಿದೆ. ಈ ತರ ಒಂದು ಒಗ್ಗಟ್ಟು ನಮ್ಮ ಕನ್ನಡದ ಜನರು ಎಲ್ಲರೂ ಒಂದು ಕಡೆ ಸೇರುವಂತ ಅಪೂರ್ವವಾದ ಒಂದು ಸಂಗಮ. ಈ ಸಂಗಮ ಇಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಅದೇ ತರ ನಿಮ್ಮ ಜೀವನದಲ್ಲೂ ಎಲ್ಲೆಲ್ಲೂ ಯಾರೆಲ್ಲ ಕುಂಭಮೇಳಕ್ಕೆ ಬಂದಿದ್ದೀರಾ, ನಿಮ್ಮದ ಎಲ್ಲಾ ಜೀವನದಲ್ಲೂ ಭಗವಂತ ನಿಮಗೆ ಸುಖ ಶಾಂತಿ ಆರೋಗ್ಯ ಕೊಟ್ಟು ಇನ್ನು ಮುಂದೆ ಬರುವಂತಹ ಧರ್ಮ ಕಾರ್ಯದಲ್ಲೂ ನಾವೆಲ್ಲರೂ ಒಗ್ಗಟ್ಟಾಗಿರುವ ಹಾಗೆ ನಿತ್ಯ ಸಂಪರ್ಕದಲ್ಲಿ ಇರೋಣ. ಎಲ್ಲರಿಗೂ ಆನಂದ ಮಂಗಳವನ್ನು ಭಗವಂತ ಕೊಡ್ಲಿ. ಓಂ ನಮೋ ನಾರಾಯಣ. ಗುರುಗಳೇ, ತುಳುನಾಡದ ಒಂಜಿ ಬಾಳೆ ಯಾನ್ಲ ತುಳುನಾಡದಿ ಪುಟ್ಟದು ಗೊಬ್ಬದು ಮಲ್ಲಾದ ಬೈದಿನ ಯಾನಿನಿ ಅಂಚಾದ ತುಳುನಾಡದ ಒಂಜಿ ದೇವರಿಗೆ ದಾದನ ಒಂಜಿ ಸೇವೆ ಸಲ್ಲೊಡಿತಂದು ತುಳುನಾಡು ಏರ್ಲ ನಾಗ ಸಾಧುಲು ಇಜ್ಜೇರ್ ಪನ್ಪಿನ ಒಂಜಿ ಕೊರತೆತ್ತಂದು ದಾದನ ದೇವರ ಎನ್ನ ಜೀವನಕ್ಕೆ ಒಂಜಿ ಅರ್ಥ ಕೊರ್ದು ಎನ್ನ ದೇವರ ಆ ಜಾಗಕ್ಕೆ ಸ್ವೀಕಾರ ಮಾಡ್ತಿಟ್ಟು ತುಳುನಾಡಲ ಒಂಜಿ ತ್ಯಾಗ ಮಲ್ಪ ಧರ್ಮಗೋಸ್ಕರ ತ್ಯಾಗ ಮಲ್ಪ ನಾಕಲು ಉಳ್ಳೇರಿಗೆ ಪನ್ಪಿನ ಒಂಜಿ ಆ ಶಕ್ತಿ ಭಗವಂತೆ ಯಾರನ್ನ ಅನುಗ್ರಹ ಯಾನೊಂಜಿ ನಿಮಿತ್ತ ಮಾತ್ರ ಯಾನು ಪನ್ಪಿನ ತಾಲಜ್ಜಿ ದೇವರ ಎಂಕೊಂಜಿ ಆ ದಾದನ ಏನೋ ಒಂಜಿ ಜನ್ಮೋಡು ಪುಣ್ಯ ಮಾಡ್ತದೆ ಭಗವಂತ ಎಂಕೊಂಜಿ ಮಾತಿರಲ್ಲ ಮೋಕೆ ತಿಕ್ಕುಲೇಕ ಈ ಜಾಗದ ಒಂಜಿ ನಾಗಾ ಸಾಧು ನಮ್ಮ ಊರ್ದ ನಾಗಾ ಸಾಧು ಪನ್ಪಿನ ಮಸ್ತ್ ಅಭಿಮಾನ ಪ್ರೀತಿ ಎನ್ನಕೈತಿರಿ ಸಮುದ್ರದ ಲೆಕ್ಕ ಇಡೀ ಜನಗಳು ಪೂರ ನಾಡೊಂದು ಬರಂದಿಲ್ಲ ಏನ್ ಮಾತೆರೆಗಳ ಸಂಪರ್ಕ ಮಲ್ಪರೆ ಆತಜಿ ಐಕೋಸ್ಕರ ಏನು ನಾನರ ಊರಿಗೆ ಪನ್ಪಿನ ಟೈಮ್ ಮಾತೆರೆಲ್ಲ ಸಂಪರ್ಕ ಮಲ್ಪನಂಜಿ ಎನ್ನ ಪ್ರಯತ್ನ ಮಲ್ಪ ಎಂಕ ಅವಕಾಶ ಮಾತೆರೆಲ್ಲ ಪಾತೆರೆ ಅಕ್ಲೇನ ಸಮಾಧಾನ ಮಲ್ಪರೆ ಅಕ್ಲೇನ ಉಪಚಾರ ಮಲ್ಪರೆ ಎಂಕ್ ಜನ ಶಕ್ತಿ ಇತ್ತಿನಾತ ಏನ್ ಮಲ್ತದೆ ಐಟಿಂಗ್ ಸಮಾಧಾನ ಅಂಡು ಅಂಡ ಏನು ಒರಿ ಇತ್ತಿನಟ ನನಾತ್ ತುಳುನಾಡದ ಜನಕುಲು ಇಂಚಿನ ಒಂಜಿ ನಾಗ ಸಾಧನ ದೀಕ್ಷೆ ನಿಕಲು ದೆತನೋಡು ನನಾತ್ ಜವಣೇರ್ ನಕಲು ಈ ಧರ್ಮದ ಬೇಲೆಗೆ ಎಂಕಲ ಒಂಚೂರು ಸಪೋರ್ಟ್ ಆಪ್ ನಿಕಲು ಬರುತ್ತಂಡ ನಮ್ಮ ಒಂಜಿ ಊರ್ದಕಲು ಮಾತ್ರ ಸೇರಿದ ಒಂಜಿ ಎಲ್ಲ ಮಟ್ಟ ನಮ್ಮ ಒಂಜಿ ಶಾಲೆ ನಾಗ ಅಖಾಡ ನಮಲ ಮಲ್ಪುಗ ಐತ ಮುಖಾಂತರ ಧರ್ಮ ರಕ್ಷಣೆ ನಮ್ಮ ಕರಾವಳಿ ಭಾಗದ ಜನಕುಲೆಂಚ ಮಂಡ ಹಿಂದುತ್ವದ ಭದ್ರಕೋಟೆ ಅಂತ ಬಂದ್ಬಿರು ನಮ್ಮ ಕರಾವಳಿ ಭಾಗವನ್ನು ಆಯ್ತಾ ಒಂಜಿ ಗರಿಮೇನೆ ನಮ್ಮ ಉರಿಪಾಗ ಕೇವಲ ಅಲ್ಪ ಕುಲೊಂದು ದುಶ್ಚಟಕ್ಕೆ ಬರೋ ಬಲಿಯ ಒಂದೇ ಎಡ್ಡ ರೀತಿಯ ಸಂಸ್ಕಾರವನ್ನು ದಿತೊಂದು ಇಂಚಿನ ಧರ್ಮ ಕ್ಷೇತ್ರ ಇಡೀ ಭಾರತ ಸಂಚಾರ ಮಲ್ತದೆ ಸನಾತನ ಧರ್ಮದ ಸೇವೆ ಮಲ್ಪನ ಅವಕಾಶ ನಂಕೊಂಡು ನಮ್ಮ ಜೀವನ ಪಾವನ ಮಲ್ಪುಗ ನಮ್ಮ ಮಾತ ಒಗ್ಗಟ್ಟಿಪ್ಪುಗ ದಾದಲ್ಲ ಏರ್ನಲ್ಲ ಪಾತೆರು ಕೆಬಿಕೋರುಡಂದಲಜ್ಜಿ ನಮ್ಮ ಮಾತೆರ್ಲ ತುಳುನಾಡು ಏಪಲ ಸೂರ್ಯಚಂದ್ರ ರಿತ್ತಿನ ಮುಟ್ಟಲ್ಲ ನಮ್ಮ ಧರ್ಮ ನಮ್ಮ ರಕ್ಷಣೆ ಮಲ್ಪನ ನಮ್ಮ ಕರ್ತವ್ಯ ನಮ್ಮ ಪಾಲ್ಡುಂಡು ಒಯ್ಕಲ ಪೋಟಿಡ್ಚಿ ಯಾನ್ ನಿಕ್ಲನ ಒಟ್ಟಿಗೆ ಮಾತೆರ್ನಲ್ಲ ಒಟ್ಟಿಗೆ ಯಾನ್ಲ ನಿಕ್ಲನ ಒಟ್ಟಿಗೆ ಏಪಲ ಉಲ್ಲೆ ಮನ್ಪನ ಒಂಜಿ ಏನ್ ಭರವಸೆ ಕೊರ್ಪೆ ನಿಕ್ಲಿ ಮಾತೆರೆಗಳ ದೇವರೆಡ್ಡೆ ಮಲ್ಪಡೆ. ಓಂ ನಮೋ ನಾರಾಯಣ. ನೀವೆಲ್ಲ ಹಿತ ನುಡಿಗಳಿಗೆ ಧನ್ಯವಾದಗಳು ಗುರುಗಳೇ. ಹರ ಹರ ಮಹಾದೇವ. ನಾರಾಯಣ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ.
ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.